ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ಟಾಪಿಕ್ ಅಪ್ಪ ಅಂದ್ರೆ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಮಂದಿ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದಂತ ಗೊತ್ತಾಗೋದಿಲ್ಲ. ಯಾಕೆ ಹಿಂಗೆ ಆಗುತ್ತಪ್ಪ ಅಂದ್ರೆ ಇವಾಗ ತಾನೇ ನೀವು ಯೂಟ್ಯೂಬ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಪ್ರಾಬ್ಲಮ್ಸ್ ಎಲ್ಲ ಎದುರಾಗ್ತಾ ಇರ್ತೈತಿ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಸೊ ಏನು ನೀವು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ, ನಾನು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇತ್ತಪ್ಪ ಮಾತ್ರ ಈ ವಿಡಿಯೋನ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಖಂಡಿತ ಯೂಸ್ ಆಗಲ್ಲ. ದಯವಿಟ್ಟು ಸ್ಕಿಪ್ ಮಾಡಿದಾಗ ನೋಡಿದ್ರಪ್ಪ ಅಂದ್ರೆ ಖಂಡಿತವಾಗಿ ನಿಮಗೆ ಇದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥನೇ ಆಗೋದಿಲ್ಲ. ಸೊ ಯಾರಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಕ್ರೋಮ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನೀವು ಕೂಡ ಓಪನ್ ಮಾಡ್ಕೊಳ್ಳಿ, ನಾನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಇಲ್ಲಿ ಸರ್ಚ್ ಬಟನ್ನಲ್ಲಿ youtube.studio.com ಅಂತ youtube.com ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೀವು ಕೂಡ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ನಾನು ಕೂಡ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕಾಣ್ತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಮುಂದೆ ಸೊ ವೇಟ್ ಮಾಡಿ, ಈ ಥರ ನಿಮ್ಮದು ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಕ್ರಿಯೇಟ್ ಅಂತ ಕಾಣ್ತಿದೆಯಲ್ವ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಕೂಡ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಮೇಲೆ ಅಪ್ಲೋಡ್ ವಿಡಿಯೋಸ್ ಅಂತ ಕಾಣ್ತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಕಾಣ್ತಿದೆಯಲ್ವ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೀಡಿಯಾ ಅಂತ ಬರುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಲ್ವಾ, ಸೊ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಗ್ಯಾಲರಿಗೆ ಹೋಗಿ ನೀವು ಕೂಡ ನಿಮ್ಮ ವಿಡಿಯೋನ ಯಾವ ವಿಡಿಯೋ ಅಂತ ತೊಗೊಂಡ್ಬಿಟ್ಟು ಏನು ಮಾಡ್ತೀರಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ರಾ, ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಬಂದಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಮೊದಲೇದಾಗಿ ಡೀಟೇಲ್ಸ್ ಅಂತ ಕಾಣ್ತಿದೆ ಅಲ್ವಾ, ಇಲ್ಲಿ ಅದರ ಕೆಳಗಡೆ ಟೈಟಲ್ ಕಾಣ್ತಿದೆ. ಇಲ್ಲಿ ನೀವು ಎದ್ರ ಬಗ್ಗೆನ ವಿಡಿಯೋ ಮಾಡ್ತಾ ಇದ್ದೀರಲ್ವ ಅದರ ಬಗ್ಗೆ ಟೈಟಲ್ ಹಾಕಬೇಕಾಗುತ್ತೆ. ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಟೈಟಲ್ ನೀವು ಹಾಕ್ಕೊಳ್ಳಿ, ನಾನು ಅಂತ ಹಾಕಲ್ಲ. ಸೊ ಯಾರಿಗಾರ ಬೇಕಾಯ್ತಪ್ಪ ಅಂದ್ರೆ ಅದರ ಟೈಟಲ್ ಹಾಕ್ಕೋಬೋದು. ಇನ್ನು ಡಿಸ್ಕ್ರಿಪ್ಷನ್ ಏನು ಹಾಕ್ತೀರಪ್ಪ ಅಂದ್ರೆ ಯಾವುದ್ರ ಬಗ್ಗೆ ನೀವು ವಿಡಿಯೋ ಮಾಡಾಕುಂತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಬರಿಬೇಕಾಗತ್ತೆ, ಬರ್ಕೊಳ್ಳಿ. ಅದ್ರ ಜೊತೆಗೆ ಹ್ಯಾಶ್ಟ್ಯಾಗ್ ಕೂಡ ಹಾಕಬೇಕಾಗತ್ತೆ, ಹ್ಯಾಶ್ಟ್ಯಾಗ್ ಹಾಕಬೇಕು. 3ಕ್ಕಿಂತ ಹೆಚ್ಚಾಗಿ ಹಾಕಕ್ಕೆ ಹೋಗಬೇಡಿ. ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ತಮ್ನೇಲ್ ಕೇಳುತ್ತೆ, ಇಲ್ಲಿ ತಮ್ನೇಲ್ನ ಹಾಕಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ತಮ್ನೇಲ್ ಅಂತ ಕೇಳ್ತಿದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವ ತಮ್ನೇಲ್ ಐತಲ್ಲ ಆ ತಮ್ನೇಲ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ವಿಡಿಯೋ ಮಾಡಿರ್ತಾರಲ್ಲ ಅದರ ತಮ್ನೇಲ್ ರೆಡಿ ಮಾಡ್ಕೊಂಡಿದ್ರೆ ಅದನ್ನು ತಮ್ನೇಲ್ ಹಾಕ್ಕೋಬೋದು. ಸೊ ನಾನು ಯಾವುದಾದ್ರೂ ಒಂದು ತಮ್ನೇಲ್ನ ತೊಗೋತೀನಿ. ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಕೆಳಗಡೆ ಪ್ಲೇಲಿಸ್ಟ್ ಕೇಳ್ತಾ ಇದೆ. ನೀವು ಪ್ಲೇಲಿಸ್ಟ್ ಅಂತ ಇದೆ ಕಾಣ್ತಿದೆ ಅಲ್ವಾ, ಇಲ್ಲಿ ಸೆಲೆಕ್ಟ್ ಅಂತ ಇದೆ ಕಾಣ್ತಿದೆ ಅಲ್ವಾ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತಾ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ಲೇಲಿಸ್ಟ್ ಅಂದರೆ ಏನಪ್ಪ ಅಂದ್ರೆ ನಿಮ್ಮದು ವಿಡಿಯೋ ಸಜೆಷನ್ ಆಗಬೇಕಪ್ಪ ಅಂದರೆ ಯಾವುದಾದ್ರೂ ಗೇಮಿಂಗ್ ಚಾನಲ್ ಇರ್ಬೋದು. ಸೊ ನಾನು ಗೇಮಿಂಗ್ ಚಾನಲಲ್ಲಿ ಸಜೆಷನ್ ಆಗೋಂಗೆ ಪ್ಲೇಲಿಸ್ಟ್ನ ಹಾಕ್ತೀನಿ, ನೀವು ಕೂಡ ಪ್ಲೇಲಿಸ್ಟ್ನ ಹಾಕೋಬೋದು. ಸೊ ಇಲ್ಲಿ ಇದಾದಮೇಲೆ ಡನ್ ಅಂತ ಕೊಡಿ. ಡನ್ ಅಂತ ಆದಮೇಲೆ ಏನು ಮಾಡ್ತೀರಪ್ಪ ಅಂದರೆ ಕೆಳಗಡೆ ಬನ್ನಿ, ಇಲ್ಲಿ ಆಡಿಯನ್ಸ್ ಅಂತ ಕಾಣ್ತಿದೆಯಲ್ವಾ, ಸೊ ಇಲ್ಲಿ ಏನು ಮಾಡ್ತೀರಪ್ಪ ಅಂದರೆ ದಿಸ್ ವಿಡಿಯೋ ಈಸ್ ಸೆಟ್ ಟು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೇಳ್ತಾ ಇದೆ. ಸೊ ನಾನು ಚಿಕ್ಕ ಹುಡುಗರು ನೋಡೋ ಥರನ ವಿಡಿಯೋನ ಮಾಡಿರ್ತೀನಿ. ಸೊ ಅದಕ್ಕಾಗಿ ನಾನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಅದನ್ನೇ ಇಟ್ಕೊಳ್ಳಿ. ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದರೆ ಏಜ್ ರಿಸ್ಟ್ರಿಕ್ಷನ್ ಕೇಳ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಡೂ ಯು ವಾಂಟ್ ಟು ರೆಸ್ಟ್ರಿಕ್ಟ್ ಯುವರ್ ವಿಡಿಯೋ ಟು ಆ್ಯನ್ ಅಡಲ್ಟ್ ಆಡಿಯನ್ಸ್ ಅಂತ ಕೇಳ್ತಾ ಇದೆ. ಏನು ಮಾಡ್ತೀರಪ್ಪ ಅಂದ್ರೆ ಇದನ್ನು ನೀವು ಅಡಲ್ಟ್ ಆಡಿಯನ್ಸ್ ಅಪ್ಪ ಅಂದ್ರೆ ಇಲ್ಲಿ ಒಂದೇದೇನು ಕೇಳ್ತಾ ಇದೆ, ಎಸ್ ರೆಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18. ಇದಾದಮೇಲೆ ನೋ ಡೋಂಟ್ ರೆಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಓನ್ಲಿ ಅಂತ ಕೇಳ್ತಾ ಇದೆ. ಇದಾದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಡೂ ಯು ವಾಂಟ್ ಟು ರೆಸ್ಟ್ರಿಕ್ಟ್ ಯುವರ್ ವಿಡಿಯೋ ಟು ಆ್ಯನ್ ಅಡಲ್ಟ್ ಆಡಿಯನ್ಸ್ ಕೇಳ್ತಾ ಇದೆ. ಇಲ್ಲಿ ಯಾವ ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ ನೀವು
ನೋ ಡೋಂಟ್ ರೆಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಓನ್ಲಿ ಅಂತ ಕಾಣ್ತಿದೆಯಲ್ವ, ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಚಿಕ್ಕ ಮಕ್ಕಳಿಗೂ ನೋಡುವಂಥ ವಿಡಿಯೋ ಮಾಡಿರ್ತೀನಿ. ಸೊ ಯಾರಾದರೂ ನೀವು ಚಿಕ್ಕ ಮಕ್ಕಳು ನೋಡುವಂಥ ವಿಡಿಯೋ ಇರಲಿಲ್ಲಪ್ಪ ಅಂದರೆ ದಯವಿಟ್ಟು ಎಸ್ ಅಂತ ಕೊಟ್ಕೊಂಡು ನೀವು ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಚಿಕ್ಕ ಹುಡುಗರು ನೋಡೋ ಥರ ಇದ್ರೂ ನೀವು ನೋ ಅಂತ ಕೊಟ್ಟರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದರೆ ಅಲ್ಲಿ ಶೋ ಮೋರ್ ಅಂತ ಕಾಣ್ತಿದೆಯಲ್ವ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಯ್ಡ್ ಪ್ರಮೋಷನ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಪೇಯ್ಡ್ ಪ್ರಮೋಷನ್ ಮಾಡೋದಿದ್ರೆ ಮಾತ್ರ ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ಬಾಕ್ಸಲ್ಲಿ. ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದರೆ ಇವೆಲ್ಲ ಆನ್ ಆಗೇ ಇರಬೇಕು. ಇದಾದಮೇಲೆ ಇಲ್ಲಿ ಟ್ಯಾಕ್ಸ್ ಹಾಕಬೇಕಾಗುತ್ತೆ. ಯಾವ ಥರ ಟ್ಯಾಕ್ಸ್ ಅಂದರೆ ನಿಮ್ಮ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರ್ತೀರ. ಸೊ ಅಂಥದ್ದು ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಹಾಕಬೇಕಾಗುತ್ತೆ. ಸೊ ಹಾಕ್ಕೊಳ್ಳಿ. ಸೊ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಕೇಳುತ್ತಾ, ವಿಡಿಯೋ ಲ್ಯಾಂಗ್ವೇಜ್ನ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಕೂಡ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ದೀನಿ, ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ರೈಟ್ ಸೈಡ್ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಅಂತ ಕೇಳ್ತಾ ಇದೆ. ಸೊ ಇದು ನನ್ನಲ್ಲೇ ಇರಲಿ. ಇಲ್ಲಿ ರೆಕಾರ್ಡಿಂಗ್ ಡೇಟ್ ಕಾಣ್ತಿದೆ. ಸೊ ರೆಕಾರ್ಡಿಂಗ್ ಡೇಟ್ನ ಹಾಕಬೇಕಾಗತ್ತೆ. ನೀವು ಯಾವಾಗ ರೆಡಿ ಮಾಡ್ಕೊಂಡಿರ್ತಾರಲ್ಲ ಆ ಡೇಟ್ನ ಹಾಕೋಬೇಕಾಗಿರುತ್ತೆ. ಸೊ ಹಾಕ್ಕೊಳ್ಳಿ. ಹಾಕೊಂಡ್ರಾ? ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ವಿಡಿಯೋ ಲೊಕೇಶನ್ ಕೇಳುತ್ತೆ. ಇಲ್ಲಿ ವಿಡಿಯೋ ಲೊಕೇಶನ್ ನೀವು ನಿಮ್ಮೂರು ಯಾವ್ದು ಇರುತ್ತೆ ನೋಡಿ ಅದ್ರ ಲೊಕೇಶನ್ ಹಾಕೋಬೋದು. ಸೊ ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ರಾ? ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಲೈಸೆನ್ಸ್ ಅಂತ ಕಾಣ್ತಿದೆಯಲ್ವಾ, ಇದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇರಬೇಕು. ಸೊ ನಿಮ್ದೇನು ಇರಲಿಲ್ಲಪ್ಪ ಅಂದರೆ ಇದೇ ಥರ ನೀವು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸನ್ನು ಬರ್ಕೊಳ್ಳಿ. ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಶಾರ್ಟ್ ರಿಮಿಕ್ಸಿಂಗ್ ಅಂತ ಕೇಳ್ತಾ ಇದೆ. ಇದು ಅಲೋ ಅಂತಲೇ ಕೊಡಿ. ಸೊ ಇದಾದಮೇಲೆ ಕ್ಯಾಟಗರಿ ಕೇಳ್ತಾ, ಕ್ಯಾಟಗರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನಾನು ಮಾಡ್ತಾ ಇರೋದು. ಸೊ ನೀವು ಅದ್ರ ಬಗ್ಗೆ ಮಾಡ್ತಾಯಿದ್ರೆ ನಿಮ್ದು ಯಾವ ಕ್ಯಾಟಗರಿ ಐತೆ ನೋಡು ವಿಡಿಯೋದು, ಸೊ ಆ ಕ್ಯಾಟಗರಿನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಚೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದರೆ ಕಮೆಂಟ್ಸ್ ಆ್ಯಂಡ್ ರೇಟಿಂಗ್ಸ್ ಅಂತ ಕೇಳ್ತಾ ಇದೆ. ನೆಕ್ಸ್ಟಲ್ಲಿ ಇದನ್ನು ಆನ್ ಆಗೇ ಇರಬೇಕು. ಇಲ್ಲಿ ಶಾರ್ಟ್ ಬಾಯ್ ಅಂತ ಕೇಳ್ತಾ ಇದೆ, ಇದು ಟಾಪಲ್ಲಿ ಇರಲಿ. ಸೊ ಇದಾದಮೇಲೆ ಏನು ಮಾಡ್ತೀರಾ ಅಂದರೆ ಮೇಲೆ ಬನ್ನಿ, ಸ್ಕ್ರಾಲ್ ಮಾಡ್ತಾ ವಿಡಿಯೋ ಎಲಿಮೆಂಟ್ಸ್ ಅಂತ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೂ ಅವಶ್ಯಕತೆ ಇಲ್ಲ, ಮಾಡುವಂಥ ಅವಶ್ಯಕತೆ, ಇದನ್ನು ಇಲ್ಲಿಗೆ ಬಿಟ್ಟುಬಿಡ್ರಿ. ಸೊ ಇದಾದಮೇಲೆ ನೆಕ್ಸ್ಟಲ್ಲಿ ಏನು ಮಾಡ್ತೀರಾ ಅಂದರೆ ಚೆಕ್ಸ್ ಅಂತ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕ್ಲಿಕ್ ಮಾಡಿದರೆ ವಿಸಿಬಿಲಿಟಿ ಅಂತ ಇಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಪ್ರೈವೇಟ್ ಅನ್ಲಿಸ್ಟೆಡ್ ಪಬ್ಲಿಕ್ ಅಂತ ಕೇಳ್ತಾ ಇದೆ. ನೀವು ಪಬ್ಲಿಕ್ ಮಾಡಬೇಕಾಗುತ್ತೆ. ಸೊ ಪಬ್ಲಿಕ್ ಅಂತ ಇಟ್ಕೊಳ್ಳಿ. ಸೊ ಇದಾದಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಲಾಸ್ಟ್ಗೆ ಇಲ್ಲಿ ಪಬ್ಲಿಷ್ ಅಂತ ಕಾಣ್ತಿದೆಯಾ, ಇಲ್ಲಿ ಕೆಳಗಡೆ ಬಂದು ಪಬ್ಲಿಷ್ ಅಂತ ಕೊಟ್ಟರೆ ಸಾಕು, ನಿಮ್ಮ ವಿಡಿಯೋ ಪೂರ್ತಿಯಾಗಿ ಅಪ್ಲೋಡ್ ಆಯಿತು ಅಂತ ಅರ್ಥ. ಇಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ್, ನಿಮ್ಮ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಪೂರ್ತಿಯಾಗಿ ಅಪ್ಲೋಡ್ ಆಯಿತು ಅಂತಲೇ ಅರ್ಥ. ಸೊ ಇನ್ನೂ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ನಾನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಕೊಬೋದು. ಸೊ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ. ಸೊ ಯಾರಿಗಾರ ಮುಂದೆ ಇದೇ ಥರ ಯೂಟ್ಯೂಬ್ ಟಿಪ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ ಕೇಳ್ಕೊಬೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಬಾಯ್, ಟೇಕ್ ಕೇರ್, ಲವ್ ಯು.